ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಗೆರಟೆಯಲ್ಲಿ ಈ ದೊಡ್ಡ ಪಾಟಿನ ಒಳಗಡೆ ಇಟ್ಟುಕೊಳ್ಳಲಿಕ್ಕೆ ಮಾಡಿದ್ದು. ನೋಡಿ, ಈ ಥರ ಅಂದರೆ ಈ ಬಳ್ಳಿ ಗಿಡ ಇದರ ಬುಡದಲ್ಲಿ ಆದ ಮೇಲೆ ಇದು ಮತ್ತೆಲ್ಲ ಖಾಲಿ ಇರ್ತದೆ ಅದರ ಚಟ್ಟಿಯ ಒಳಗಡೆ. ಅದಕ್ಕೋಸ್ಕರ ಎಜ್ ಪ್ಲ್ಯಾಂಟಿನಾಗೆ ಆಗಲಿಕ್ಕೆ ಬೇಕಾಗಿ ಈ ಥರ ಗೆರಟೆಯಲ್ಲಿ ಗಿಡ ನೆಟ್ಟುಕೊಂಡದ್ದು. ನೋಡಿ ಎಷ್ಟು ಚೆಂದ ಬರ್ತದೆ ಅಂತ. ನೋಡಿ, ಫುಲ್ಲು ಕವರಾಗಿರ್ತದೆ. ಕಾಣಲಿಕ್ಕೂ ಚೆಂದ ಕಾಣ್ತದೆ. ಇದರ ಬುಡ ಖಾಲಿ ಕಾಣೋದಿಲ್ಲ, ಅದರಲ್ಲಿ ಫುಲ್ಲು ಗಿಡದಿಂದ ತುಂಬಿರ್ತದೆ. ಈ ರೀತಿ ಇದರ ಬುಡದಲ್ಲಿ ಖಾಲಿ ಆಗುವುದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಚೆಂದ ಕಾಣ್ತದೆ. ಈ ಥರದ ಬಳ್ಳಿಗಳನ್ನೆಲ್ಲ ನಾವು ಹೀಗೆ ಯಾವುದಕ್ಕಾದ್ರೂ ಮೇಲೆ ಹತ್ತಿಕೊಂಡು ಹೋಗಲಿಕ್ಕೆ ಬಿಟ್ಟರೆ, ನಾನೊಂದು ಪ್ಲಾಸ್ಟಿಕ್ ವೈರ್ ಇದರಲ್ಲಿ ಈ ಥರದಲ್ಲಿ ಮೇಲೆ ಹೋಗಲಿಕ್ಕೆ ಬಿಟ್ಟದ್ದು. ಅದು ಈಗ ಬುಷಿಯಾಗಿಲ್ಲ. ಅದಕ್ಕೆ ಬೇಕಾಗಿ ನಾವೆಂತ ಮಾಡೋದು ಅಂತ ಹೇಳಿದರೆ, ಹೀಗೆ ಚಿಗುರು ಬರ್ತದಲ್ಲ, ಚಿಗುರನ್ನು ಇಲ್ಲಿಂದ ಕಟ್ ಮಾಡಿಕೊಳ್ಳೋದು ಈ ಥರ. ಅದು ಇನ್ನು ಇಲ್ಲಿಂದ ಪುನಃ ಕವಲು ಬರ್ತದೆ, ಮತ್ತು ಪುನಃ ಜಾಸ್ತಿ ಬುಷಿಯಾಗಿ ಬರಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ಅವತ್ತು ಇಲ್ಲಿ ಒಂದು ಕಟ್ ಮಾಡಿದ್ದೇನೆ ಆ ಥರ. ನೋಡಿ, ಇದೀಗ ಸೈಡಲ್ಲಿ ಬುಷಿಯಾಗಿ ಬಂದು ಮೇಲೆ ಹೋಗಿದೆ. ಈಗ ಪುನಃ ಇಲ್ಲಿಗೆ ತಲುಪುವಾಗ ಇಲ್ಲಿ ಅದೇ ಥರ ಕಟ್ ಮಾಡಿದ್ದೆ. ನೋಡಿ, ಇದು ಇಲ್ಲಿಂದ ಒಂದು ಕವಲು ಹಾಗೆ ಬಂದಿದೆ, ಇನ್ನೊಂದು ಬರಲಿಲ್ಲ, ಸಣ್ಣಕ್ಕಿದೆ ಅಷ್ಟೇ. ಇದರದ್ದು ಕೂಡ ಹಾಗೆ ಇಲ್ಲಿ ಕಟ್ ಮಾಡಿದ್ದೆ, ಈಗ 2 ಕವಲಾಗಿ ಇಲ್ಲಿ ಕೂಡ ಬಂದಿದೆ. ನೋಡಿ, ಈ ಥರ ಬಂದು ಈಗ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಇದರಲ್ಲಿ ಹೂ ಇಲ್ಲ, ಅದಕ್ಕೆ ಕವಲು ಬರಲಿಕ್ಕೆ ಜಾಗ ಇಲ್ಲಿದೆ. ಅದಕ್ಕೋಸ್ಕರ ಇಲ್ಲಿಂದ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಮೊಗ್ಗೆಗಳು ತುಂಬ ಬಂದಿದೆ. ನೋಡಿ, ಬುಷಿಯಾಗಿ ಬರಲಿಕ್ಕೆ ಸ್ವಲ್ಪ ಕೆಳಗಿನಲ್ಲೇ ಆ ಥರ ಕಟ್ ಮಾಡ್ತಾ ಬರಬೇಕು. ನೋಡಿ, ಇಲ್ಲಿ ಕೂಡ ಅದೇ ಥರ ಕವಲು ಬರ್ತಾ ಉಂಟು. ನೋಡಿ, ಸಣ್ಣ ಸಣ್ಣ ಹೀಗೆ ಇದನ್ನು ಕೂಡ ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೆಳಭಾಗದಿಂದಲೇ ಚಿಗುರುವಾಗಲೇ ಈ ಥರ ಕಟ್ ಮಾಡಿಕೊಂಡ್ರೆ ಅದು ಕವಲು ಬಂದು ಅದರಲ್ಲಿ ಚೆಂದ ಬುಷಿಯಾಗಿ ಬೆಳೀತದೆ. ನೋಡಿ, ಇದು ಮೊನ್ನೆ ಕಟ್ ಮಾಡಿದ ಜಾಗದಲ್ಲಿ ವಾಪಸ್ ಚಿಗುರಿದು. ನೋಡಿ, ಇದು ನೋಡಿ, ಮೊನ್ನೆ ಕಟ್ ಮಾಡಿದ್ದೇವಲ್ಲ ಅದೇ ಜಾಗದಲ್ಲಿ ಮತ್ತೆ ಪುನಃ ಚಿಗುರಿದೆ. ಈಗ ಇದರಲ್ಲಿ ಯಾವುದಾದ್ರು ಒಂದು ಈ ಚಿಗುರನ್ನು ಬಿಟ್ಟುಕೊಳ್ಳೋದು, ಮತ್ತೊಂದು ಚಿಗುರನ್ನು ವಾಪಸ್ಸು ಈ ರೀತಿ ಕಟ್ ಮಾಡಿ ತುದಿ ಕಟ್ ಮಾಡೋದು. ಆವಾಗ ಇದು ಸ್ವಲ್ಪ ಮೇಲಕ್ಕೆ ಹೋಗ್ತದೆ, ಆಮೇಲೆ ಸ್ವಲ್ಪ ಆದ ಮೇಲೆ ಕಟ್ ಮಾಡಿಕೊಳ್ಳುವುದು. ನೋಡಿ, ಈಗ ಮೇಲ್ಬದಿಲ್ಲ ಆ ರೀತಿ ಮೊನ್ನೆ ಮೊಗ್ಗು ನೋಡಿರ್ಬೋದು ಅದರಲ್ಲಿ. ಈಗ ನೋಡಿ ಅರಳಿಕೊಂಡು ಉಂಟು. ನೋಡಿ,
ಇದು ಒಂದು ತುದಿಯನ್ನು ಕಟ್ ಮಾಡಿದ್ದೇನೆ, ಇನ್ನೊಂದು ತುದಿಯನ್ನು ಹಾಗೆ ಬಿಟ್ಟುಕೊಂಡಿದ್ದೇನೆ. ಆವಾಗ ಈ ಬಳ್ಳಿ ಬುಷಿಯಾಗಿ ಬರ್ತದೆ. ಈಗ ಇನ್ನೊಂದು ಇದು ಕೂಡ ಇದೊಂದನ್ನು ಬಿಟ್ಟುಕೊಂಡಿದ್ದೇನೆ, ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದೆರಡರನ್ನು ಕಟ್ ಮಾಡಿದ್ದೇನೆ. ಆವಾಗ ಪುನಃ ಅದರಿಂದ ಚಿಗುರು ಬಂದು ಗಿಡ ಬಳ್ಳಿಯೆಲ್ಲ ಬುಷಿಯಾಗಿರ್ತದೆ. ಹೂವು ಕೂಡ ಚಂದ ಕಾಣ್ತದೆ ನೋಡಿ. ನೋಡಿ ಈ ಗಿಡದಲ್ಲಿ ಎಷ್ಟು ವೈಟ್ ಬಗ್ಗಿದೆ ನೋಡಿ. ನಾನು ಇದರ ಗಿಡದ ಬಗ್ಗೆ 2 ದಿವಸ ಆಯಿತು ಗಮನ ಕೊಡದೆ, ಬರೀ ನೀರು ಹಾಕಿ ಮಾತ್ರ ಹೋಗ್ತಿದ್ದೆ. ನೋಡಿ ನೋಡಿ ಇದೊಂಥರ ವೈಟ್ ಬಗ್ಗಿ ಹಗ್ಗದಲ್ಲೆಲ್ಲ ಸೇರಿಕೊಂಡಿದೆ. ಅದಕ್ಕೆ ಇರುವೆ, ಇದನ್ನು ತಿನ್ನಲಿಕ್ಕೆ ಅಂತ ಇರುವೆ ಬರೋದು. ಹಾಗೆ ಅಂತೇಳಿ ಇರುವೆ ತಿಂದು ಖಾಲಿ ಆಗೋದಿಲ್ಲ, ಜಾಸ್ತಿ ಆಗೋದು. ನೋಡಿ ಇದು ಇಲ್ಲಿ ಕೂಡ ಇದೆ ನೋಡಿ. ಇದಕ್ಕೂ ಕೂಡ ಈಗ ಆಂತರಿಮ ವ್ಲಾಗಲ್ಲಿ ನೋಡಿರ್ಬೋದು ನೀವು, ನಾನು ಮಾಡಿದ ಲಿಕ್ವಿಡ್ ಅದನ್ನೇ ಈಗ ಸ್ಪ್ರೇ ಮಾಡ್ತಾ ಇದ್ದೇನೆ. ನೋಡಿದ್ದು ಈ ಬಾಟಲ್ ಒಳಗಡೆ ಅದರ ಸ್ಪ್ರೇಯರ್ನ ಪೈಪು ಹಾಳಾಗಿದೆ, ಅದಕ್ಕೋಸ್ಕರ ನಾನು ಅದನ್ನು ಉಲ್ಟಾ ಹಿಡ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದೇನೆ. ಈ ರೀತಿ ಹೀಗೆ ಪಂಪ್ ಮಾಡಿ ಉಲ್ಟಾ ಹಿಡ್ಕೊಂಡು ಸ್ಪ್ರೇ ಮಾಡೋದು. ಈಗ ಸ್ಪ್ರೇ ಮಾಡೋದು ತೋರಿಸ್ತೇನೆ. ಸಂಜೆ ಅಷ್ಟೊತ್ತಿಗೆ ಇಂಥ ಗಿಡಗಳಿಗೆಲ್ಲ ಸ್ಪ್ರೇ ಮಾಡೋದು ಒಳ್ಳೆಯದು. ಮತ್ತು ಬೆಳಿಗ್ಗೆ ಮತ್ತೆ ನೀರು ಹಾಕಬೇಕು, ಇಲ್ಲಾಂತಾದರೆ ಈ ಸೋಪಿನ ಖಾರದಿಂದ ಗಿಡಗಳಿಗೆ ಏನಾದ್ರು ಹಾನಿ ಆದರೆ ಅಂತೇಳಿ ಸಂಜೆ ಅಷ್ಟೊತ್ತಿಗೆ ಮಾಡಬೇಕು. ಈಗ ಸಂಜೆ 5:15 ಅಷ್ಟೇ, ಆದರೂ ಈಗ ಗಾಳಿ ಮಳೆ ಬರುವ ಲಕ್ಷಣ ಇದೆ. ಅದ್ರ ಮೊದಲು ಒಂದು ಸಲ ಸ್ಪ್ರೇ ಮಾಡ್ತಾ ಇದ್ದೇನೆ ಈ ಗಿಡಕ್ಕೆ. ಗಿಡ ಪೂರ್ತಿ ಒದ್ದೆ ಆಗುವಾಗೆ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಜಾಸ್ತಿ ಇರೋ ಕಾರಣ ಇದಕ್ಕೆ ಸರಿಯಾಗಿ ಸ್ಪ್ರೇ ಮಾಡ್ತಾ ಇದ್ದೇನೆ. ತುಂಬ ಫಂಕ್ಷನ್ಗಳಿದ್ದ ಕಾರಣ ಇದರ ಬಗ್ಗೆ ತುಂಬ ಗಮನ ಕೊಟ್ಟಿರಲಿಲ್ಲ, ಬರೀ ನೀರು ಹಾಕೋದು ಮಾತ್ರ ಮಾಡ್ತಿದ್ದೆ ಅಷ್ಟೇ. ಈಗ ಇಷ್ಟು ವೈಟ್ ಬಗ್ಗೆ ಇಷ್ಟು ತುಂಬಿಕೊಂಡಿದೆ ಇದರಲ್ಲಿ. ನೋಡಿ ಗಾಳಿ, ವಿಪರೀತ ಗಾಳಿ ಗುಡುಕ್ತಾ ಇದೆ, ಗಾಳಿನೂ ಇದೆ. ಇದು ಜಾಸ್ತಿ, ಇದರ ಕಾಟ ಜಾಸ್ತಿ ಇರುವ ಕಾರಣ ಇನ್ನೊಂದು 10 ದಿವಸ ಬಿಟ್ಟು ಪುನಃ ಸ್ಪ್ರೇ ಕೊಡಬೇಕಾಗಿ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಅದು ಪೂರ್ತಿ ಹೋಗಿರ್ಲಿಕ್ಕಿಲ್ಲ, ಅದಕ್ಕೋಸ್ಕರ. ಅದರ ಬುಡಕ್ಕೂ ಸ್ವಲ್ಪ ಹಾಕಿಕೊಳ್ಳೋದು ಒಳ್ಳೆಯದು. ಮತ್ತು ಈ ವೈಟ್ ಬಗ್ಗು ತುಂಬ ಆಗಿಕೊಂಡೇ ಹೋಗೋದು ಮತ್ತೆ. ಇಂಥ ಲಿಕ್ವಿಡ್ಗಳನ್ನೆಲ್ಲ ಸಂಜೆ ಅಷ್ಟೊತ್ತಿಗೆ ಗಿಡಗಳಿಗೆ ಸ್ಪ್ರೇ ಮಾಡೋದು ಒಳ್ಳೆಯದು. ಬಿಸಿಲು ಹೋದ ಮೇಲೆ ನಾಳೆ ಬೆಳಿಗ್ಗೆ ಗಿಡ ಪೂರ್ತಿ ಒದ್ದೆ ಆಗುವಾಗೆ ನೀರು ಹಾಕಿಕೊಳ್ಬೇಕು.
ಇದು ಪೈಪಿಗೆ ಚೂಡಿದಾರದ ವೇಲನ್ನು ಸಣ್ಣಗೆ ಸಪೂರಕ್ಕೆ ಹರಿದು ಸುಂದಿದ್ದದು, ನಾವೇ ಮಾಡಿದ್ದದು ಸ್ಟಿಕ್ಕು. ಈಗ ನೋಡಿ 2 ದಿವಸ ಕಳೆದ ಮೇಲೆ ಇದರಿಂದ ವೈಟ್ ಬಗ್ಗೆದೆಲ್ಲ ಹೋಗಿದೆ ನೋಡಿ. ನಿನ್ನೆ ಬೆಳಿಗ್ಗೆ ಇದಕ್ಕೆ ನೀರು ಹಾಕಿದೆ, ಮೊನ್ನೆ ಸಂಜೆ ಸ್ಪ್ರೇ ಮಾಡಿದ್ದು ಆ ಲಿಕ್ವಿಡನ್ನು. ಈಗ ನೋಡಿ ಎಲ್ಲ ಹೋಗಿದೆ ಅದನ್ನು. ಇನ್ನೀಗ ಬೇಕು ಅಂತಾದರೆ ಮಾತ್ರ ಲಿಕ್ವಿಡ್ ಸ್ಪ್ರೇ ಮಾಡಿದರೆ ಸಾಕು, ಇಲ್ಲಂತಾದರೆ ಈಗ ಹೋಗಿದೆ, ಈಗ ಪುನಃ ಅಟ್ಯಾಕ್ ಆದರೆ ಕೊಟ್ಟರೆ ಸಾಕು. ಆಲ್ಮೋಸ್ಟ್ ಎಲ್ಲ ಹೋಗಿದೆ ನೋಡಿ. ಇದೆಲ್ಲ ಜೀವ ಇಲ್ಲ ಇದಕ್ಕೆ, ಈ ವೈಟ್ ಬಗ್ಗಿಗೆ. ಈಗ ಚೆನ್ನಾಗಿ ಸ್ಪ್ರೇ ಮಾಡಿದ ಕಾರಣ ಇಷ್ಟೆಲ್ಲ ಹೋಗಿದೆ. ಆದರೂ ಇದರಲ್ಲಿ ಜಾಸ್ತಿ ಇದ್ದ ಕಾರಣ ಇದಕ್ಕೆ ಮಾತ್ರ 10 ಅಥವಾ 15 ದಿವಸ ಕಳೆದು ಪುನಃ ಸ್ಪ್ರೇ ಕೊಡ್ತೇನೆ. ಅಂದರೆ ಇದರಲ್ಲಿ ವಿಪರೀತ ಇತ್ತಲ್ಲ, ಆದ ಕಾರಣ. ನೋಡಿ, ಮೊನ್ನೆ ಸಂಜೆ ಇದಕ್ಕೆ ಆ ಲಿಕ್ವಿಡ್ ಸ್ಪ್ರೇ ಮಾಡಿದ್ದು, ನಿನ್ನೆ ಬೆಳಿಗ್ಗೆ ಚೆನ್ನಾಗಿ ನೀರು ಹಾಕಿದ್ದು ಇದಕ್ಕೆ ಬಳ್ಳಿಗೆ. ನೋಡಿ, ತುಂಬ ಅಂದರೆ ತುಂಬ ಇತ್ತು, ಇರುವೆ ಇತ್ತು. ಇರುವೆಗಳ ಕಾಟ ಜಾಸ್ತಿ ಆದರೆ ಗಿಡವೇ ಸಾಯ್ತದೆ. ವೈಟ್ ಬಗ್ಗಿನಾಗಿ ಇರುವೆ ಕೂಡ ಗಿಡಕ್ಕೆ ಅಪಾಯಕಾರಿ ಇರ್ತದೆ ಒಂದೊಂದು ಸಲ. ಇದು ಬುಷಿಯಾಗಿ ಬರಲಿಕ್ಕೆ ಹೀಗೆ ಕೆಲವು ಚಿಗುರನ್ನು ಕಟ್ ಮಾಡಿಕೊಳ್ಬೇಕು, ಆವಾಗ ಬಳ್ಳಿ ಚೆನ್ನಾಗಿ ಬೆಳೀತದೆ. ಇದಕ್ಕೆಲ್ಲದಕ್ಕೂ ನಾವು ಗೊಬ್ಬರ ಅಂತಂದರೆ ಹಾಕೋದು ಹರಳಿಂಡಿ ಮಾತ್ರ, 15 ದಿವಸಕ್ಕೊಮ್ಮೆ ಹೀಗೆಲ್ಲ ಕೊಡೋದು. ನೋಡಿ, ಇದಕ್ಕೆ ಆಧಾರವಾಗಿ ಕಟ್ಟಿಕೊಂಡ ವಯರ್ ಯಾವುದು ಅಂತ ಹೇಳಿದರೆ ನೋಡಿ, ಇದು ನೋಡಿ, ಇದರಲ್ಲಿ ಬೇರೆ ಬೇರೆ ಇದು ಬರ್ತದೆ. ನಾವು 1.30 mm ವಯರ್ ತಗೊಂಡದ್ದು. ತುಂಬ ತೋರದ್ದಾದರೂ ಕೂಡ ಕಟ್ಟಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನಾವು ಇಷ್ಟು ಅಂದರೆ ಅದನ್ನು ಬಗ್ಗಿ ಬರಲಿಕ್ಕೆ ಕಷ್ಟ ಆಗ್ತದೆ. ಇದು ನೋಡಿ, ನಾವು ಈ ಥರದ ವಯರ್ ತಗೊಂಡು ನೋಡಿ, ಈ ಥರ ಬಗ್ಗಿಸ್ಕೊಳ್ಳಿಕ್ಕೆ ಕೂಡ ಸುಲಭ ಆಗ್ತದೆ. ಸ್ಟ್ರೆಂತ್ ಇರ್ತದೆ, ಬೇಗ ಹಾಳಾಗೋದಿಲ್ಲ, ಬಿಸಿಲಿಗೆಲ್ಲ ಹಾಳಾಗಿ ಹೋಗುವ ಸಾಧ್ಯತೆ ಕಡಿಮೆ. ಹಾಗಾಗಿ ನಾವು ಈ ಆಧಾರಕ್ಕಾಗಿ ಈ ಬಳ್ಳಿಗಳಿಗೆಲ್ಲ ಕಟ್ಟಲಿಕ್ಕೆ ಉಪಯೋಗಿಸೋದು ಇಂಥ ವಯರನ್ನೇ. ಅಲ್ಲಿ ಸನ್ಸೈಡಿನ ಮೇಲೆ ಇದನ್ನು ಈ ಬಳ್ಳಿಯನ್ನು ಕಟ್ಟಿಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಒಂದು ಇಷ್ಟು ದೊಡ್ಡ ಕಲ್ಲನ್ನು ಕಟ್ಟಿ ಆ ಕಲ್ಲಿಗೆ ಕಟ್ಟಿ ನಾವು ಕಟ್ಟಿದ್ದು. ಆದ ಕಾರಣ ಇದು ಗಾಳಿಗೆಲ್ಲ ಹಾರಿ ಕೆಳಗಡೆ ಬೀಳುವ ಸಾಧ್ಯತೆ ಕಡಿಮೆ ಅಂತೇಳಿ ಹಾಗೆ ಕಟ್ಟಿಕೊಂಡದು. ಈ ಹಗ್ಗವನ್ನು ಅಲ್ಲಿಗೆ ಕಟ್ಟಿದ್ದು, ಅದನ್ನು ಈ ಹಗ್ಗಕ್ಕೆ ಮತ್ತೆ ಬಳ್ಳಿಯನ್ನು ಸುಂದಿಕೊಂಡು ಮೇಲೆ ಹೋಗಲಿಕ್ಕೆ ಸಪೋರ್ಟಾಗಿರ್ತದೆ. ಇದು ಕೆಲವು ಹಾರ್ಡ್ವೇರ್ ಶಾಪುಗಳಲ್ಲಿ ಸಿಗ್ತದೆ ನೋಡಿ, ಈ ಥರದ್ದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.